ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಅಮ್ಮ ಏನು ಮಗನೇ ಮಾಡಿದ್ದು ತಪ್ಪು ಕ್ಷಮಿಸುವಂತ ಹೇಳುವಂತ ನಾಲಿಗೆಯನ್ನೇ ಕಳೆದುಕೊಂಡಂತ ಪಾಪಿ ನಾನು. ಯಾಕಂತ ಹೇಳಿದ್ರೆ ಲೋಕ ಮುಖದಲ್ಲಿ ಬೇಡದೆ ಹೋದ ಕಾರ್ಯ ಮಾಡಿ ಕೆಟ್ಟ ಕುಲದಲ್ಲಿ ಹುಟ್ಟಿ ಮಾಡಬಾರ್ದ ಕಾರ್ಯವನ್ನು ಮಾಡಿದಂತ ಪಾಪಿ ನಾನಾದೆ ಅಮ್ಮ. ದೇವಾನು ದೇವತೆಗಳನ್ನೆಲ್ಲ ಸೆರೆಯಲ್ಲಿರಿಸಿದೆ, ಗಂಧರ್ವ ಕನ್ಯೆಯನ್ನು ಬಂಧನದಲ್ಲಿರಿಸಿದೆ, ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಕೊಟ್ಟೆ, ಋಷಿ ಮುನಿಗಳಿಗೆ ತೊಂದರೆ ಕೊಟ್ಟೆ, ಗೋವುಗಳಿಗೆ ಶಿಕ್ಷಿಸಿದೆ. ಮಾಡಬಾರ್ದ ಕಾರ್ಯ ನನ್ನಿಂದ ಆಗಿ ಹೋಯ್ತು. ಏನು ತಪ್ಪು ಕ್ಷಮಿಸು, ನನಗೊಂದು ಬದುಕುವುದಕ್ಕೆ ಅವಕಾಶ ಕೊಡುವಂತೆ ನಾನು ಕೇಳುವುದಿಲ್ಲ ಅಮ್ಮ. ಯಾಕೆ ವರ ಪಡೆದಿದ್ದವ ನಾನು. ನರಹರಿ ರಮೆಯೊಡನೆ ಹುಲಿಯೇರಿ ಬಂದಾಗ ಸಾವು ಬರಲಿ, ಆ ಮಾತಿಗೆ ಎಂದು ಚ್ಯುತಿ ಬರಬಾರದು. ಅದಕ್ಕಾಗಿ ನೀನು ನರಸಿಂಹನ ಜೊತೆಯಲ್ಲಿ ವ್ಯಾಘ್ರವನ್ನೇ ಯಾರಿ ಒಂದೆಯ ತಾಯಿ ಒನಿತೆ ತಂದೆಯ ಮರಣ ಸಂತೋಷದಿಂದ ಸಾವನ್ನು ಸ್ವೀಕರಿಸ್ತೇನೆ. ಆದ್ರೆ ಒಂದು ಮಾತಮ್ಮ, ಏನದು ಪಾಪಿಯಾದವ ನಾನು. ಕೆಟ್ಟ ಕುಲದಲ್ಲಿ ಹುಟ್ಟಿ ದರಿದ್ರವಾದಂತಹ ಜೀವನ ನನ್ನದಾಯ್ತು. ಆದ್ರೆ ನಾನು ಬೇಡ್ತಾ ಇದ್ದೇನಮ್ಮ, ಏನು ನನಗೆ ಮುಕ್ತಿ ಬೇಕಮ್ಮ. ಭೂಮಿಯ ಬಂಧನದಲ್ಲಿ ಬದುಕುವಂತ ಉದ್ದೇಶ ನನ್ನ ಪಾಲಿಗೆ ಇನ್ನಿಲ್ಲ. ಬೇಡವೇ ಬೇಡ. ಈ ಕಲಿಯುಗದಲ್ಲಿ ಬದುಕುವುದು ಬಹಳ ಕಷ್ಟ ಎಂದು ಗೊತ್ತಾಗ್ತಾ ಇದೆ. ಇವರು ಸಹವಾಸವೇ ಬೇಡ ಅಮ್ಮ. ಹಾಗಾಗಿ ನಾನು ಬೇಡ್ತಾ ಇದ್ದೇನೆ, ಮುಕ್ತಿಯನ್ನು ಕೇಳ್ತಾ ಇದ್ದೇನೆ. ಅದು ಹೇಗೆ? ನಾನು ಸತ್ತ ಮೇಲೆ ನನ್ನ ಹೆಸರೆನ್ನುವುದು ಚರಿತ್ರೆಯಲ್ಲಿ ಉಳಿಯಬೇಕು. ಈಗಾಗಲೇ ರತ್ನಗಿರಿ ಕ್ಷೇತ್ರವನ್ನು ನಾಶ ಮಾಡಬೇಕು ಎಂಬ ಉದ್ದೇಶದಿಂದ ಅವಿವಂತ ಜಲವನ್ನೆಲ್ಲ ಕುಡಿದು ಬತ್ತಿಸಿದವರಿದ್ದೇನೆ. ಕುಡಿದಂತ ಜಲ ಎಲ್ಲವೂ ಸಹ ಹೊಟ್ಟೆ ಉಬ್ಬಾರುತ್ತಾ ಇದೆ, ಗಂಟಲು ಬತ್ತುತ್ತಾ ಇದೆ. ಮುಕ್ತಿ ಬೇಡುವುದರ ತನ್ಮೂಲಕವಾಗಿ ಕುಡಿದ ಜಲವನ್ನೆಲ್ಲ ಏನ್ ಮಾಡಲಿ? ರಕ್ಷಿಸುವಂತ ಕೇಳುವುದಿಲ್ಲ, ಮುಕ್ತಿಯನ್ನು ಕರುಣಿಸುವ ಮಗನೇ. ಕೊಡಿದು ಜಲವ ಕಪ್ಪುತ್ತಲೀಗ ಕುಡಿದ ಜಲವ ಕಪ್ಪುತ್ತಲೀಗ ಅಡೆಯಲಿ ಹರಿವ ಜಲತೀರ್ಥ ನೀನಾಗುವ. ಒಡವೆ ಒಡೆಯ ಒಡೆಯಲಿ ಹರಿವ ಜಲತೀರ್ಥ ನೀನಾಗುವ. ಕುಡಿದ ಜಲವ ಕಪ್ಪುತ್ತಲೇಗ ಮಮ ಪಾದಗಡಿ ಮಗನೇ 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 ಜಲಾಸುರ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನ ಯಾಚಿಸ್ತಾ ಇದೆಯಲ್ಲ. ಪ್ರಾಯಶ್ಚಿತ್ತಕ್ಕಿಂತ ಪರಿಹಾರ ಬೇರೊಂದಿಲ್ಲ ಮಗನೇ. ಆದರೆ ನೀನು ಬೇಡಿಕೊಂಡದ್ದೇನು? ನಿನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು, ಮೋಕ್ಷವನ್ನು ಕರುಣಿಸುತ್ತಾಯಿ ಎನ್ನುವ ಹಾಗೆ ಯೋಚಿಸಬೇಡ. ನಮ್ಮ ಪದದಡಿಯಲ್ಲಿ ನೀನು ಐಕ್ಯವಾಗುವುದರ ಮುಖೇನವಾಗಿ ಕಾಣುವಂತಹ ಈ ರತ್ನಗಿರಿ ಕ್ಷೇತ್ರದಲ್ಲಿ ಜಲತೀರ್ಥವಾಗಿ ಹರಿ, ಜಲತೀರ್ಥವಾಗಿ ಹರಿ, ಸಾಗ್ತಾ ಇದೆ.